ಇದ್ದೇವೆ. ನಮ್ಮ ಪ್ರಶ್ನೆ ಹೊತ್ತಿರ್ತಕ್ಕಂಥದ್ದು ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ, ಇವತ್ತು ಕೇಂದ್ರ ಸರ್ಕಾರದ ಅನುದಾನನ ಕಾಯ್ದೇನೆ ನೀವು ಯಾಕೆ ರಾಜ್ಯದ ಮುಖ್ಯಮಂತ್ರಿಗಳಾಗಿ ನೀವು ಜವಾಬ್ದಾರಿಯಿಂದ ನುಣುಚ್ಕೊಂಡಿದ್ದೀರಿ? ಸಂಕಷ್ಟದಲ್ಲಿದ್ದಂಥ ರೈತರಿಗೆ ಯಾಕೆ ಸ್ಪಂದನೆ ಮಾಡಲಿಲ್ಲ? 800-900 ರೈತರು ಆತ್ಮಹತ್ಯೆ ಮಾಡಿಕೊಂಡ್ರೂ ಸಹ ಕೇಂದ್ರ ಸರ್ಕಾರದ ಮೇಲೆ ಬಟ್ ಮಾಡಿ ತೋರಿಸ್ಕೊಂಡು ನಿಮ್ಮ ಜವಾಬ್ದಾರಿಯಿಂದ ಯಾಕೆ ನುಣುಚ್ಕೊಂಡಿದ್ದೀರಿ ಅನ್ನೋದು ನಮ್ಮ ಪ್ರಶ್ನೆ ಇವತ್ತು. ಮಂಡ್ಯ, ಹಾಸನ ಸೇರಿದಂತೆ ಬೇರೆ ಬೇರೆ ಕಡೆ ಮೈತ್ರಿ ಅಭ್ಯರ್ಥಿಗಳಿಗೆ ಬಿಜೆಪಿ ಇದ್ರಲ್ಲ ಅವರು ಸಹಕಾರ ನೀಡ್ತಾ ಇಲ್ಲ ಅಂತ ಬಿಟ್ಟು ಅಂದ್ರೆ ಹಾಸನದಲ್ಲಿ ಇದೆಲ್ಲವೂ ಕೂಡ ಕಾಂಗ್ರೆಸ್ ಪಕ್ಷದ ಒಂದು ರಾಜಕೀಯ ಪಿತೂರಿ ಷಡ್ಯಂತ್ರ. ನಮ್ಮ ಪಕ್ಷ ಭಾರತೀಯ ಜನತಾ ಪಾರ್ಟಿ, JDS ಪಕ್ಷ ಹಾಸನ ಇರ್ಬೋದು, ಮಂಡ್ಯ ಇರ್ಬೋದು, ಕೋಲಾರ ಇರ್ಬೋದು, ಮತ್ತು ಅವರು ಸಹ ನಮ್ಮ ಎಲ್ಲ ಕ್ಷೇತ್ರಗಳು ಕೂಡ ಅವರು ಕೂಡ ಸಹಕಾರ ಕೊಡ್ತಾ ಇದ್ದಾರೆ, ನಾವು ಕೂಡ ಸಹಕಾರ ನೀಡ್ತಾ ಇದ್ದೇವೆ. ನೋಡಿ, ಯಾರು ಕೂಡ BJP ಸರ್ಕಾರ ಇದ್ದಾಗಲೂ ಕೂಡ ಘಟನೆಗಳು ಆಗಿಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಘಟನೆಗಳು ಆದಂಥ ಸಂದರ್ಭದಲ್ಲಿ ಒಂದು ಚುನಾಯಿತ ಸರ್ಕಾರ ಇವತ್ತು ರಾಜ್ಯದಲ್ಲಿ ಇದ್ದಾಗ, ಒಬ್ಬ ಜವಾಬ್ದಾರಿಯುತ ಮುಖ್ಯಮಂತ್ರಿಗಳಿದ್ದಾಗ, ಒಂದು ಜವಾಬ್ದಾರಿಯುತ ಗೃಹ ಸಚಿವರಿದ್ದಾಗ ಅವರ ನಡವಳಿಕೆ, ಅವರ ಹೇಳಿಕೆಗಳು ರಾಜ್ಯದ ಜನ ಗಮನಿಸ್ತಾ ಇರ್ತಾರೆ. ಮುಖ್ಯಮಂತ್ರಿಗಳ ಹೇಳಿಕೆ ಏನಿತ್ತು? ಇವತ್ತು ವೈಯಕ್ತಿಕ ಕಾರಣಕ್ಕೆ ಕೊಲೆ ಆಗಿದೆ. ಗೃಹ ಸಚಿವರು ಹೇಳ್ತಾರೆ ಇದು ಆಕಸ್ಮಿಕವಾಗಿದೆ. ಎಲ್ಲವೂ ಕೂಡ ಆಕಸ್ಮಿಕ, ಬೇರೆ ಬೇರೆ ಕಾರಣಗಳು ಇರ್ತದೆ. ಆದರೆ ಇಂಥ ಸಂದರ್ಭದಲ್ಲಿ ಒಂದು ಜವಾಬ್ದಾರಿತ ಸರ್ಕಾರ ಹೇಗೆ ನಡ್ಕೋಬೇಕು, ರಾಜ್ಯಕ್ಕೆ ಏನು ಸಂದೇಶನ ಕೊಡ್ತಾ ಇದ್ದೀರಿ? ಪಾಕಿಸ್ತಾನ್ ಜಿಂದಾಬಾದ್ ಅಂದಾಗ ನಿಮ್ಮ ಮಂತ್ರಿಗಳು ಹೇಳ್ತಾರೆ ಇಲ್ಲ ಯಾರು ಹೇಳೇ ಇಲ್ಲ ಅಂತ ಹೇಳ್ತಾರೆ. ಅಲ್ಲೆಲ್ಲೋ ಕೊಲೆ ಪ್ರಕರಣ ಆದರೆ ವೈಯಕ್ತಿಕ ಕಾರಣಕ್ಕೆ ಅಂತ ಮುಖ್ಯಮಂತ್ರಿಗಳು ಹೇಳ್ತೀರಿ. ಯಾದಗಿರಿ ಘಟನೆಯಲ್ಲೂ ಕೂಡ ಅಲ್ಲೂ ಕೂಡ ನಡೆದಿದೆ. ಅಲ್ಲೊಬ್ಬ ಹಿಂದೂ ಯುವಕನ ಮೇಲೆ ಬರಬರ ಹತ್ಯೆ ನಡೆದಿದೆ. ಅಂದರೆ ಎಲ್ಲವೂ ಕೂಡ ಯಾವುದೋ ಒಂದು ಇದ್ರ ವಿಚಾರದಲ್ಲಿ ಸರ್ಕಾರ ಗಂಭೀರವಾಗಿ ಇದನ್ನು ನಿರ್ದಾಕ್ಷಿಣ್ಯ ಕ್ರಮ ಕೈಗೊಂಡ್ರೆ ಯಾರೋ ಅಲ್ಪಸಂಖ್ಯಾತ ನೋವಾಗ್ತದೆ ಅನ್ನೋ ಭಾವನೆಯಿಂದ ರಾಜ್ಯ ಸರ್ಕಾರ ನೋಡ್ತಾ ಇದ್ದರೆ ಕಾನೂನು ಸುವ್ಯವಸ್ಥೆ ಯಾರು ಕಾಪಾಡಬೇಕಾಗಾದ್ರೆ? ಇದು ಇವತ್ತು ಎಲ್ಲರ ಮುಂದೆ ಇರತಕ್ಕಂಥ ಪ್ರಶ್ನೆ. ಇವತ್ತು ದಿನನಿತ್ಯ ಒಂದು ಘಟನೆಗಳು ನಡೀತಾ ಇದೆ, ಪ್ರತಿನಿತ್ಯ ಒಂದು ಘಟನೆಗಳು ನಡೀತಾ ಇದೆ. ನೋಡ್ರಿ, ಇಂಥ ಕೆಟ್ಟ ನಡವಳಿಕೆ ಇದೆಯಲ್ಲ, ನೇಹ ಹತ್ಯೆ ಪ್ರಕರಣದಲ್ಲಿ ಕೆಲವು ಫೋಟೋಗ್ರಾಫ್ಸನ್ನು ವೈರಲ್ ಮಾಡ್ತಕ್ಕಂಥದ್ದು, ಆ ಕುಟುಂಬದ ತೇಜೋವಧೆ ಮಾಡ್ತಕ್ಕಂಥದ್ದು, ಇಲ್ಲಿ ಅಂಕಿ ಸಂಖ್ಯೆಗಳು ಪ್ರಮುಖವಾಗಿರ್ತಕ್ಕಂಥದ್ದಲ್ಲ. ರಾಜ್ಯ ಸರ್ಕಾರ, ಒಬ್ಬ ಜವಾಬ್ದಾರಿಯುತ ಮುಖ್ಯಮಂತ್ರಿಗಳು ಹೇಗೆ ನಡ್ಕೊಳ್ತಾರೆ, ತಪ್ಪಿತಸ್ಥರನ್ನ, ಕೊಲೆಗಡಕರ ವಿರುದ್ಧ ಯಾವ ರೀತಿ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಕೈಗೊಳ್ತಾರೆ, ಇದು ಭಾಳ ದೊಡ್ಡ ಯಕ್ಷ ಪ್ರಶ್ನೆ ಎದ್ದಿರ್ತಕ್ಕಂಥದ್ದು. ಅದನ್ನು ರಾಜ್ಯದ ಜನರು ಕೂಡ ನಿರೀಕ್ಷೆ ಮಾಡ್ತಾ ಇದ್ದಾರೆ. DK ಶಿವಕುಮಾರ್ ಏನು ಹೇಳ್ತಾರೆ, ಮತ್ತೊಬ್ರು ಏನು ಹೇಳ್ತಾರೆ ಅಂತಲ್ಲ. ಯಾವ ರೀತಿ ರಾಜ್ಯ ಸರ್ಕಾರ ತತ್ಕ್ಷಣ ಕಠಿಣವಾದಂಥ ಕ್ರಮವನ್ನು ಕೈಗೊಳ್ತಾರೆ, ಅದು ಇವತ್ತು ಎದ್ದಿರ್ತಕ್ಕಂಥ ಮೂಲ ಪ್ರಶ್ನೆ. ಇವತ್ತು ಇವತ್ತು ಅಲ್ಪಸಂಖ್ಯಾತರಿಗೆ ಟ್ರಿಪಲ್ ತಲಾಕ್ ವಿಚಾರದಲ್ಲಿ ನಮ್ಮ ಕೇಂದ್ರ ಸರ್ಕಾರ ಯಾವ ರೀತಿ ನಡ್ಕೊಂಡಿದೆ ನರೇಂದ್ರ ಮೋದಿಜಿಯವರು, ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷ ಅಲ್ಪಸಂಖ್ಯಾತರನ್ನ ಮತ ಬ್ಯಾಂಕಾಗಿ, ವೋಟ್ ಬ್ಯಾಂಕಾಗಿ ದುರುಪಯೋಗ ಪಡಿಸ್ಕೊಂಡಿದೆ ಹೊರತು ಇವತ್ತು ಹಜ್ ಭವನ ಯಾರು ನಿರ್ಮಾಣ ಮಾಡಿದ್ರು, ಯಾರು ಪೀರಿಯಡಲ್ಲಾಯಿತು? BJP ಸರ್ಕಾರ ಇದ್ದಾಗ, ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಆಗಿರ್ತಕ್ಕಂಥದ್ದು. ಇವತ್ತು ಬೀದಿಗೆ ತಂದ ಕೆಲ ಅಲ್ಪಸಂಖ್ಯಾತರನ್ನೆಲ್ಲ ಈ ದೇಶದ ಜನರಂತ ಬಡವರು ಇವತ್ತು ಬಡವರಾಗೆ ಉಳಿದುಕೊಂಡಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಕಾಂಗ್ರೆಸ್ ಪಕ್ಷ ಕಾರಣ, ಭಾರತೀಯ ಜನತಾ ಪಾರ್ಟಿ ಅಲ್ಲ. ಧನ್ಯವಾದ.